ಈ ಸಿನಿಮಾ ಡೈರೆಕ್ಟರ್ಗಳಾಗಲಿ ರೈಟರ್ಸ್ ಆಗಲಿ 7 ಕೋಟಿ ಕನ್ನಡಿಗರ ಮೇಲೆ ಆಣೆ ಅಂತ ಇಟ್ಬಿಡ್ತಾರೆ, ಅಥವಾ 7 ಕೋಟಿ ಕನ್ನಡಿಗರ ಆಸೆ ಅಂತ. ನಮ್ನ ಯಾರನ್ನೂ ಕೇಳೋದೇ ಇಲ್ಲ ಸರ್ ಅವರು. ನೀವೇ ಬರ್ಕೊಂಡ್ಬಿಡ್ತೀರಾ. ಆಣೆ ಮಾಡೋಕ್ಕೂ ನಿಮ್ಮನ್ನು ಕೇಳಬೇಕಾ ಸರ್? ನನ್ನ ಮೇಲೆ ಯಾಕೆ ಆಣೆ ಮಾಡ್ತೀರಾ? ಹಾಂ ಹಾಂ ಹಾಂ. ಅಂದರೆ ಈಗ ದೇಶದ ಪ್ರಧಾನಿ ಆಗಿರ್ಬೋದು, ಸಿ ಎಂ ಆಗಿರ್ಬೋದು, ಅವರು ಈ ಥರ ನಿಮ್ಮನ್ನು ನಂಬಿ ತಾನೇ ಸಾಲ ಮಾಡೋದು ಹೊರಗಡೆ ಎಲ್ಲ. ಅವ್ರು ಯಾವ ಥರ ನಿಮ್ಮನ್ನು ಕೇಳಿದಾರಾ? ಈಗ ಸರ್ಕಾರ ನಡೆಸಬೇಕು, ದುಡ್ಡು ಬೇಕು, ದುಡ್ಡಿಲ್ಲ, ಏನು ಮಾಡ್ತೀರಾ? ಅಲ್ಲಿ ಹೋದ ಬೇರೆ ಇದ್ರಲ್ಲಿ ಸಾಲ ಇಸ್ಕೊತಾರೆ. ಅವರು ನಿಮ್ಮನ್ನು ಕೇಳ್ಬಿಟ್ಟು ಸಾಲ ಇಸ್ಕೊತಾರಾ? ನಾವೇ ಓಟಾಗಿ ಗೆಲ್ಸ್ಬಿಟ್ಟಿರ್ತೀವಲ್ಲ ಹಣೆ ಬರ. ಅದೇ ನಾನು ಹೇಳಿದ್ದೇನೆ ಅಂತಂದರೆ, ಈಗ ಎಲ್ಲದಕ್ಕೂ ನಿಮ್ಮನ್ನೇ ಕೇಳಬೇಕು ಅನ್ನೋದೇ ಆದರೆ ನಮ್ಗೆ ಅರ್ಥ ಆಗ್ತಿಲ್ಲ ನನಗೆ ನೀವು ಹೇಳ್ತಿರೋದು. ನಾನು ನನ್ನ ಹೆಂಡತಿಗೆ ಫೋನ್ ಮಾಡ್ತೀನಿ ಇವಾಗ. ಹಾಂ, ನಾನು ಇವತ್ತು ಸಾಯಂಕಾಲ 2ನೇ ಮದುವೆ ಆಗ್ತಾ ಇದ್ದೀನಿ, ಓಂ ಪ್ರಕಾಶ್ ರಾವ್ ಅವ್ರ ಮೇಲೆ ಆಣೆ. ಓಕೆನಾ ನಿಮಗೆ? ಖುಷಿ ಆಗುತ್ತೆ, ಪರವಾಗಿಲ್ಲ. ಮನುಷ್ಯ ಇಷ್ಟು ಬೇಗ ಇಷ್ಟು ಡಿಸಿಷನ್ ತೊಗೊಂಡವನಲ್ಲ ಅಂತ ಹೇಳ್ಬಿಟ್ಟು ಒಂದು ಖುಷಿ ಆಗುತ್ತೆ. ಇನ್ನೊಂದು ಆ ಹೆಣ್ಣಿಗೆ ಅನ್ಯಾಯ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ದುಃಖನೂ ಆಗುತ್ತೆ. ಅನ್ಯಾಯ ಅಲ್ಲ, ನಾನು ಸಾಯಂಕಾಲ ಮದುವೆ ಆಗಲ್ಲ, ನಾನು ನಿಮ್ಮ ಮೇಲೆ ಆಣೆ ಇಟ್ಬಿಟ್ಟಿದ್ದೀನಿ. ಹಾಂ 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 ಹಾಂ, ನೀವು ಹೇಳ್ತಿರೋದು ಹಂಗೆ. ಆಣೆ ಇಟ್ಕೊಳ್ಳಿ ಸರ್. ಇದೆ ಬದನೆಕಾಯಿ ಒಳ್ಳೆ ಚೆನ್ನಾಗಾಯ್ತು. ನೀವು ಒಂದು ಆಣೆ ಇಟ್ಟಿದ ತಕ್ಷಣ ನನ್ನ ಆಯಸ್ಸಿನ ಕಮ್ಮಿ ಆಗ್ಬಿಡುತ್ತೆ. ಹಂಗೆ ಅಷ್ಟೇ ನನ್ನ ಕ್ಯಾರೆಕ್ಟರ್ ಆ ಥರ. ನಾನು ನನ್ನೊಬ್ಬನ ಬಗ್ಗೆ ಮಾತಾಡ್ತಿದ್ದೀನಿ ಕರೆಕ್ಟ್ ಅಷ್ಟೇ.